ಕನ್ನಡದ ಈ ಜನಪ್ರಿಯ ಗಾದೆಮಾತು ತೀರ್ಥಕ್ಕೆ ಥಂಡಿ, ಪ್ರಸಾದಕ್ಕೆ ಅಜೀರ್ಣ, ಮಂಗಳಾರತಿಗೆ ಉಷ್ಣ ಎಂಬುದು ಮನುಷ್ಯನ ಸೋಮಾರಿ ತನ ಅಥವಾ ಕೆಲಸ ತಪ್ಪಿಸಿಕೊಳ್ಳುವ ಮನೋಭಾವವನ್ನು ಅತ್ಯಂತ ಮಾರ್ಮಿಕವಾಗಿ ಅಣಕಿಸುತ್ತದೆ. ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ. 1. ಹಿನ್ನೆಲೆ ಮತ್ತು ಸಂದರ್ಭ. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಭಕ್ತರು ಶ್ರದ್ಧೆಯಿಂದ ತೀರ್ಥ, ಪ್ರಸಾದ ಮತ್ತು ಮಂಗಳಾರತಿಯನ್ನು ಸ್ವೀಕರಿಸುತ್ತಾರೆ. ಆದರೆ ಈ ಗಾದೆಯಲ್ಲಿ ಹೇಳಲಾದ ವ್ಯಕ್ತಿಯು ಭಕ್ತಿಯ ಬದಲು ಪ್ರತಿಯೊಂದಕ್ಕೂ ಒಂದೊಂದು ಸಬೂಬು, ನೆಪ ಹೇಳುತ್ತಾನೆ. ಅವನಿಗೆ ದೇವಸ್ಥಾನದ ಕಾರ್ಯಗಳಲ್ಲಿ ಭಾಗವಹಿಸಲು ಇಷ್ಟವಿಲ್ಲ. ಆದ್ದರಿಂದ ತನ್ನ ಸೋಮಾರಿತನವನ್ನು ಮುಚ್ಚಿಕೊಳ್ಳಲು ಆರೋಗ್ಯದ ನೆಪಗಳನ್ನು ಹೂಡುತ್ತಾನೆ. 2. ಗಾದೆಯ ಒಳಾರ್ಥ. ಈ ಗಾದೆಯನ್ನು 3 ಭಾಗಗಳಾಗಿ ವಿಶ್ಲೇಷಿಸಬಹುದು. ತೀರ್ಥಕ್ಕೆ ಥಂಡಿ, ತೀರ್ಥವು ತಣ್ಣಗಿರುತ್ತದೆ. ಅದನ್ನು ಕುಡಿದರೆ ನನಗೆ ಶೀತ, ಕೋಲ್ಡ್ ಆಗುತ್ತದೆ ಎಂದು ನೆಪ ಹೇಳುವುದು. ಪ್ರಸಾದಕ್ಕೆ ಅಜೀರ್ಣ, ಪ್ರಸಾದವು ಉಚಿತವಾಗಿ ಸಿಗುವ ಆಹಾರ. ಅದನ್ನು ತಿಂದರೆ ನನಗೆ ಹೊಟ್ಟೆ ಕೆಡುತ್ತದೆ ಅಥವಾ ಜೀರ್ಣವಾಗುವುದಿಲ್ಲ ಎಂದು ಹೇಳಿ ಅದರಿಂದ ತಪ್ಪಿಸಿಕೊಳ್ಳುವುದು. ಮಂಗಳಾರತಿಗೆ ಉಷ್ಣ, ಆರತಿಯ ಬೆಂಕಿ ಅಥವಾ ಶಾಖ ತಗುಲಿದರೆ ನನ್ನ ಮೈಗೆ ಉಷ್ಣವಾಗುತ್ತದೆ ಎಂದು ದೂರ ಸರಿಯುವುದು. 3. ಅನ್ವಯ ಮತ್ತು ಸಂದೇಶ. ಈ ಗಾದೆಯು ಕೇವಲ ದೇವಸ್ಥಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಜೀವನದ ಎಲ್ಲಾ ರಂಗಗಳಿಗೂ ಅನ್ವಯಿಸುತ್ತದೆ. ಸಬೂಬು ಹೇಳುವ ಗುಣ. ಒಬ್ಬ ವ್ಯಕ್ತಿಗೆ ಒಂದು ಕೆಲಸ ಮಾಡಲು ಇಷ್ಟವಿಲ್ಲದಿದ್ದಾಗ ಅವನು ತರ್ಕಕ್ಕೆ ನಿಲುಕದ ನೂರಾರು ಕಾರಣಗಳನ್ನು ನೀಡುತ್ತಾನೆ. ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು. ಸೋಮಾರಿಗಳು ಸಣ್ಣ ಪುಟ್ಟ ತೊಂದರೆಗಳನ್ನು ದೊಡ್ಡದಾಗಿ ಮಾಡಿ ತೋರಿಸಿ ತಮಗೆ ಸಿಗಬೇಕಾದ ಲಾಭ ಅಥವಾ ಮಾಡಬೇಕಾದ ಕೆಲಸ ಎರಡರಿಂದಲೂ ದೂರ ಉಳಿಯುತ್ತಾರೆ. ಟೀಕೆ. ಪ್ರಯೋಜನ ಪಡೆಯುವಾಗಲೂ ಕಷ್ಟಗಳನ್ನು ಹುಡುಕುವ ವ್ಯಕ್ತಿಯ ಮನಸ್ಥಿತಿಯನ್ನು ಇದು ಟೀಕಿಸುತ್ತದೆ. ಸಾರಾಂಶ. ಕೆಲಸ ಮಾಡದವನಿಗೆ 100 ನೆಪ ಎನ್ನುವಂತೆ ಯಾವುದಕ್ಕೂ ಸಿದ್ಧವಿಲ್ಲದ ಮನುಷ್ಯನು ದೈವಿಕವಾದ ತೀರ್ಥಪ್ರಸಾದಗಳಲ್ಲೂ ದೋಷ ಹುಡುಕುತ್ತಾನೆ ಎಂಬುದು ಈ ಗಾದೆಯ ಆಶಯ.